ಸರ್ಕಾರ ರಚನೆ ಮಾಡಿರುವ ಎಸ್ಐಟಿ ಬಗ್ಗೆ ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಜಟಾಪಟಿ ನಡೀತಾ ಇದೆ. ಇನ್ನು ಎಸ್ಐಟಿ ಸರ್ಕಾರ ತರಾತುರಿಯಲ್ಲಿ ರಚನೆ ಮಾಡಿದೆ ಅಂತ ಕೇಸರಿ ಪಡೆ ಕಿಡಿಕಾರಿದೆ. ಹಾಗಾದ್ರೆ ಯಾರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಏನ್ ನಡೀತಾ ಇದೆ ಅಂತ ಮಾಧ್ಯಮದವ್ರು ನೀವೆಲ್ಲರೂ ಬಂದು ಕೂತ್ಕೊಂಡಿದ್ರಿ ಗ್ಯಾಲರಿನಲ್ಲಿ. ನೀವೇನು ವೀಕ್ಷಣೆ ಮಾಡ್ತಾ ಇದ್ದೀರಿ, ನಾವು ಅದನ್ನ ವೀಕ್ಷಣೆ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಸರ್ಕಾರ ಕೂಡ ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು ಅಂತ ಪ್ರಯತ್ನದಲ್ಲಿ ಎಸ್ಐಟಿ ರಚನೆ ಮಾಡಿದೆ. ಭಾಳ ಜನರ ಕೂಗಿತ್ತು, ಅದಕ್ಕೆ ರಚನೆ ಮಾಡಿದೆ. ಹೋಮ್ ಮಿನಿಸ್ಟ್ರು ಉತ್ತರನೂ ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರದಲ್ಲಿನೇ ಅದು ತನಿಖೆಯಾಗಿ ರಿಸಲ್ಟ್ ಹೊರಗಡೆ. ಏನು ಈ ಪ್ರಕರಣಗಳು ನಡೀತಾ ಇದೆ, ಇದನ್ನು ಆದಷ್ಟು ಬೇಗ ಶೀಘ್ರವಾಗಿ ತನಿಖೆ ನಡೆಸಿ ರಾಜ್ಯದ ಕೋಟ್ಯಾಂತರ ಭಕ್ತರ ಏನು ಮನಸ್ಸಿನಲ್ಲಿ ಕೆಲವು ಗೊಂದಲಗಳಿದೆ ಅದಕ್ಕೆ ತೆರೆ ಎಳಿತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ಆದಷ್ಟು ಬೇಗ ತನಿಖೆ ಮಾಡಿ ತನಿಖೆ ವರದಿಯನ್ನು ರಾಜ್ಯದ ಮುಂದಿಡಬೇಕೆನ್ನುವಂಥ ಆಗ್ರಹವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಒಕ್ಕೂಟದಿಂದ ಆಗ್ರಹವನ್ನು ಮಾಡಿದ್ವಿ. ಇವತ್ತು ನಾನು ಮತ್ತೆ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆದಷ್ಟು ಬೇಗ ಈ ವರದಿಯನ್ನು ರಾಜ್ಯದ ಮುಂದಿಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು ಅನ್ನೋದು ವಿನಂತಿ ಮಾಡ್ತೇನೆ. ಒಂದು SIT ಏನು ರಚನೆ ಆಗಿದೆ, ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮ್ಗೆ ಸಮಸ್ಯೆ ಇಲ್ಲ. ಆದರೆ SIT ತನಿಖೆ ಆದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಕೈವಾಡ ಏನಿದೆ, ಇವರ ಇಲ್ಲಿ ಕರ್ನಾಟಕ ಚಾರ್ಜ್ ಅವರ ಏನು ಹ್ಯಾಂಡ್ ಇದೆ, ಇದರಲ್ಲಿ ಕೈವಾಡ ಕೇರಳದ ಒಬ್ಬರು MP ಅವರು ನಾವು ಇದನ್ನು ತನಿಖೆನ ನಾವು ಕೈ ತೆಗೆದುಕೊಳ್ತೇವೆ ಅನ್ನುವ ಮಾತನ್ನು ಹೇಳ್ತಾರೆ. ಅವರ ಕೈವಾಡ ಏನಿದೆ ಯೋಚನೆ ಮಾಡಿ. ಧರ್ಮಸ್ಥಳದಂಥ ಆಳವಾಗಿ ಜನರ ಮನಸ್ಸಿನಲ್ಲಿ ಬೇರು ಬಿಟ್ಟಿರುವಂಥ ಸಂಸ್ಥೆ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧನೇ ಈ ರೀತಿ ಷಡ್ಯಂತ್ರ ಮಾಡುವರು ಇನ್ನು ಬೇರೆಯವ್ರ ವಿರುದ್ಧ ಭಾಳ ಸುಲಭ ತುತ್ತಾಗ್ಬಿಡ್ತಾರೆ. ಆ ಥರ ಒಂದು ವ್ಯಾಪಕವಾಗಿರತಕ್ಕಂಥ ಅಪಪ್ರಚಾರವನ್ನು ಮಾಡಿದ್ದಾರೆ. ನಾನು ಸರ್ಕಾರ ಯಾಕೆ ಅಪಪ್ರಚಾರ ಮಾಡಿರೋರ ಮೇಲೆ ಕ್ರಮ ತಗೊಳ್ತಿಲ್ಲ,